ಪೋಲದ್ದು ಯಾರು ಗುಪ್ತ ಕೇಳ್ತಾರಂತವರು ಕೇಳಿ ನೀವು ಯಾರಿಗೆ ಹೇಗಿದ್ರಿ ಇಳ್ಕೊಂಡು ಸಾಯಂಕಾಲಕ್ಕೆ ಎಕ್ಸಿಟ್ ಪೋಲ್ ಸ್ಟಾರ್ಟ್ ಆಗ್ತದೆ. ಎಕ್ಸಿಟ್ ಪೋಲಪ್ಪ ಅಂದ್ರೆ ಸಾಯಂಕಾಲ ಇದು ಮುಗಿದ ತಕ್ಷಣ ಮಾಡುವಂಥದ್ದು ಊಹೆಯಪ್ಪ ಅದೊಂದು ಅದು ಕರೆನ ಆಗ್ತದೆ ಸುಳ್ಳು ಆಗ್ತದೆ. ಆ ಮಾತು ಬೇರೆ, ಎಷ್ಟೋ ಸಲ ಸುಳ್ಳು ಆಗ್ಯಾವ, ಎಷ್ಟೋ ಸಲ ಸತ್ಯವಾಗಿದ್ದಾವ. ಅದೆಲ್ಲ ಏನಂತಾರೆ ನಮ್ಮಲ್ಲಿ ಕನ್ನಡದ ಒಂದು ಗಾದಿ ಮಾತೈತೆ, ಕಾಯ್ಕೊಂಡಿರೋದಕ್ಕೆ ಟ್ರೈಂಗಿ ಮುರಿಯೋದಕ್ಕೆ ಅನ್ನುವಂಥದ್ದು. ಹಂಗೆ ಅದೇನೋ ಇರಲಿ, ಅವುಗಳ ಬಗ್ಗೆ ಈಗ ನೀವು ಹಂಗೆ ನೋಡ್ತಾ ಇರ್ತೀರಿ. ಅದು ನೋಡ್ರಿ. ಈಗಿರೋ ನಿಜವಾಗಿಯೂ ಬಾಗಲಕೋಟೆಯಲ್ಲಿ ಇತ್ತೀಚೆಗೆ ಒಂದು ಹೊಸ ಡೆವಲಪ್ಮೆಂಟ್ ಆಗಿಬಿಡ್ತು. ಬಾಗಲಕೋಟೆಯಲ್ಲಿ ಏನು ಡೆವಲಪ್ಮೆಂಟಪ್ಪ, ಇಲ್ಲಿವರೆಗೆ ಏನಿತ್ತು ಅಲ್ಲೇ ಆ ಭಾಗದಲ್ಲೇ ಸಿದ್ದರಾಮಯ್ಯ ವರ್ಸಸ್ ಯಡಿಯೂರಪ್ಪ ಅನ್ನುವಂಗಿತ್ತು, ಹಿಂದುತ್ವ ವರ್ಸಸ್ ಗ್ಯಾರಂಟಿ ಅನ್ನುವಂಗಿತ್ತು ವಾತಾವರಣ ಆರಂಭದಲ್ಲ. ಬರ್ತಾ ನಮ್ಮ ಸತೀಶ್ ಜಾರಕಿಹೊಳಿ ಅವರು ಒಂದು ಅಲ್ಲಿ ಎಂಟ್ರಿಯಾಗಿ ಹಳ್ಳಿಗಳಲ್ಲಿ ಹೋಗಿ ಭೇಟಿಯಾಗಿ ಅಲ್ಲಿ ಏನೇನೋ ಗದ್ದೆಗಳು ಅದಕ್ಕೆ ಇವರ ಕಾರಣ ಅಂತ ಆರೋಪಗಳು ವಿರೋಧ ಪಕ್ಷಗಳು ಮಾಡಿದರು. ನಮ್ಮ ರಮೇಶ್ ಗತ್ತಿಯವರು ಹೋದ ನಂತರ ಮತ್ತು ಅವ್ರು ಯಾಕೆ ಸುಮ್ಮನೆ ಇರ್ತಾರೆ ರೀ. ಆಲ್ರೆಡಿ ಅವರು ಈಗ ಒಂದು ಹೋರಾಟವನ್ನು ಆರಂಭ ಮಾಡಿಬಿಟ್ಟಿದ್ದಾರೆ. ರಮೇಶ್ ಗತ್ತಿಯವರು ತಮ್ಮ ಅಸ್ತಿತ್ವ ಉಳಿವಿಗಾಗಿ ಆಗಿರ್ಬೋದು, ಜನಜಾಗೃತಿಗಾಗಿ ಆಗಿರ್ಬೋದು. ಈ ಒಂದು ಇಲ್ಲಪ್ಪ ಅವ್ರ ದೃಷ್ಟಿಯಲ್ಲಿ ಏನದಪ್ಪ ಅಂತಂದ್ರೆ ಈ ಜಾರಕಿಹೊಳಿ ಸಹೋದರರು ಏನಪ್ಪ ಅಂದ್ರೆ ಗುಂಡಾಗಿರಿ ಮಾಡ್ತಾರೋ ಮತ್ತೇನು ಮಾಡೋದು ತಡೆದು ನಾವು ಬಂದಿದ್ದೀವಿ ಅನ್ನುವಂಗೆ ಅವ್ರು ಮಾತು ಶುರು ಮಾಡಿದ್ದಾರೆ. ಒಟ್ಟಿನಲ್ಲಿ ಈಗ ಏನಾಗ್ಯದಪ್ಪ ಅಂತಂದ್ರೆ ಈ ಬಾಗಲಕೋಟೆಯದ್ದು ನಂತರದಲ್ಲಿ ಏನಾಯ್ತು ನಿಮಗೆ ಗೊತ್ತದ, ಯಡಿಯೂರಪ್ಪ ಮುಂದೆ ವಿರುದ್ಧವಾಗಿ ಸಿದ್ದರಾಮಯ್ಯ ಇದ್ದಿದ್ದು. ನಂತರದಲ್ಲಿ ಯತ್ನಾಳ ಬಂದ ಮೇಲೆ ಇಲ್ಲಿ ದುಡ್ಡು ಹಂಚೋದ್ರ ಬಗ್ಗೆ ಮತ್ತೊಂದ್ರ ಬಗ್ಗೆ ದೀರ್ಘ ಆರೋಪಗಳನ್ನು ಮಾಡಿದರು. ಈ ಸೂಟ್ಗೆ ತುಂಬ ಬಂದಿದ್ದಾರೆ.